ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೌಸಿಂದ ಸ್ಲೀವ್ ಅಳತೆ ತಗೊಂಡು ಯಾವ ಥರ ಪೇಪರಲ್ಲಿ ಕಟ್ಟಿಂಗ್ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಬ್ಲೌಸಲ್ಲಿ ಇದು ತೋಳ ಅಳತೆ, ಸ್ಲೀವ್ನ ಅಳತೆ 8.5 ಇದೆ. ಇಲ್ಲಿ ಅಗಲ 5.5 ಇದೆ. ಈ ಥರ ತಗೋಬೇಕು, 5.5. ಆಮೇಲೆ ಕಂಕ್ಳು 8 ಇದೆ. ಇದು ಬ್ಲೌಸಿನ ತೋಳಿನ ಉದ್ದ, ಇಲ್ಲಿ ಅಗಲ, ಆಮೇಲೆ ಇಲ್ಲಿ ಕಂಕ್ಳು. ಈಗ ಯಾವ ಥರ ಪೇಪರಲ್ಲಿ ಕಟ್ಟಿಂಗ್ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಪೇಪರಲ್ಲಿ ಈ ಥರ 4 ಇರಬೇಕು. ಇಲ್ಲಿ ಕ್ಲೋಸ್ ಇರಬೇಕು. ನಾವು ಬಟ್ಟೆಯಲ್ಲಿ ಕಟ್ ಮಾಡುವಾಗಲೂ ಅದೇ ಥರ ಬರುತ್ತೆ. ಅಂದರೆ ಬೇಸಿಕ್ ಕಲಿಯೋರಿಗೆ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬ್ಲೌಸಿನ ಪೂರ್ತಿ ಉದ್ದ 8.5 ನೋಡಿ, 8.5 ಇದೆ. ಇಲ್ಲಿ ಲೈನಿಂಗ್ ಬ್ಲೌಸ್ ಹೊಲಿಯೋದಾದರೆ 8.5 ಇದ್ದರೆ 1 ಇಂಚು ಎಕ್ಸ್ಟ್ರಾ ತಗೋಬೇಕು. 8.5 ಪ್ಲಸ್ 1 9.5. ಅದೇ ನೀವು ಪ್ಲೈನ್ ಬ್ಲೌಸ್ ಹೊಲಿಯುವಾಗ 8.5 ಇದ್ದಾಗ 2ರಿಂದ 2.5 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಅದು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತ. ಇದು ಲೈನಿಂಗ್ ಬ್ಲೌಸ್ಗೆ 1 ಇಂಚು ಎಕ್ಸ್ಟ್ರಾ ಸಾಕು. ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. 9.5 ಈ ಥರ ಹಾಕ್ಕೊಳ್ಳಿ. ಇಲ್ಲಿ 9.5 ಬಂತಲ್ಲ, ಕಾಣ್ತಾ ಇದೆಯಲ್ವಾ? ಇಲ್ಲಿಂದ ಕೆಳಗಡೆಗೆ 3 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 3 ಇಂಚು. ಅತಿ ದಪ್ಪ ಇರೋರಿಗೆ ಇನ್ನೂ ಜಾಸ್ತಿ ಬರುತ್ತೆ, 3.5 ಬರುತ್ತೆ. ಕಡಿಮೆ ಇರೋರಿಗೆ 3 ಇಂಚು, ಇನ್ನೂ ಕಡಿಮೆ ಇರೋರಿಗೆ 2.5 ಇಂಚು ಬರುತ್ತೆ. ಅದು ಯಾವ ಥರ, ಅದೇ ಎದೆಯ ಸುತ್ತಳತೆ ಮೇಲೆ ಅದು ವ್ಯತ್ಯಾಸ ಆಗ್ತದೆ. ಅದು ಆಮೇಲೆ ಇನ್ನೊಂದು ವೀಡಿಯೋಗಳಲ್ಲಿ ನಾನು ಹೋಗ್ತಾ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ 5.5, ಇಲ್ಲಿಂದ ಇಲ್ಲಿಗೆ 1.5 ಇಂಚು. ಇದು ಸ್ಟಿಚಿಂಗ್ಗೆ ಎಕ್ಸ್ಟ್ರಾ ಕ್ಲಾತ್ ಬಿಡಬೇಕು. ಇಲ್ಲಿ 1.5. ಇಲ್ಲಿ ಕಂಕ್ಳು ಈ ಮೂಲೆಯಿಂದ ಇಲ್ಲಿ ಎಕ್ಸ್ಟ್ರಾ ನಾವು 3 ಇಂಚು ಮಾರ್ಕ್ ಮಾಡಿದ್ದೀವಿ ನೋಡಿ. ಇಲ್ಲಿಂದ ಇಲ್ಲಿಗೆ ಅಳತೆ ತಗೋಬೇಕು. ಬೇಸಿಕ್ ಕಲಿಯೋರಿಗೆ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 8.5 ಇದೆಯಲ್ವಾ? ಕಂಕ್ಳು 8 ಇಂಚ್ ತಗೊಂಡಿರೋದು ನಾವು. ಕಂಕ್ಳು 8, ಇಲ್ಲಿ 8 ಅಂತ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ 1.5 ಇಟ್ಕೋಬೋದು, ಇಲ್ಲ 2 ಇಂಚಾದರೂ ಇಟ್ಕೋಬೋದು. ಬಟ್ಟೆ ಜಾಸ್ತಿ ಇದ್ದರೆ 2 ಇಟ್ಕೋಬೋದು, ಕಡಿಮೆ ಇದ್ದಾಗ 1.5 ಇಟ್ಕೋಬೋದು. ಇಲ್ಲಿ ನಾನು 1.5 ಇಟ್ಕೋತಿದ್ದೀನಿ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇದು ರೆಡಿ ಅಳತೆ. ಇಲ್ಲಿ ಎಕ್ಸ್ಟ್ರಾ ನಾವು ಕೊಟ್ಟಿರೋದು 1.5 ಇಂಚು. ಗೊತ್ತಾಯ್ತಲ್ಲ? ಈಗ ಮಾರ್ಕ್ ಮಾಡ್ಕೋಬೇಕು. ಯಾವ ಥರ ಅಂದರೆ, ಈ ಥರ ಬಂದು ಹೀಗೆ ಇಲ್ಲಿಂದ ಈ ಥರ ಕ್ರಾಸಾಗಿ ಬಂದು ಒಂಥರ ಮೀನಿನ ಥರ ಶೇಪ್ ಬರುತ್ತೆ. ಈ ಥರ ಬಂದು ಇಲ್ಲಿ 8 ನಾವು ಮಾರ್ಕ್ ಮಾಡಿದ್ದೀವಿ ನೋಡಿ, ಇಲ್ಲಿಗೆ ಟಚ್ ಮಾಡ್ಕೋಬೇಕು ಈ ಥರ. ಆಮೇಲೆ ಇಲ್ಲಿಂದ ಈ ಥರ ಹೋಗಬೇಕು. ಅದು ನೋಡಿದರೆ ಸ್ವಲ್ಪ ಮೀನಿನ ಥರ ಡಿಸೈನ್ ಕಾಣಿಸ್ತದೆ ನೋಡಿ. ಗೊತ್ತಾಯ್ತಲ್ವಾ? ಕಾಣಿಸ್ತಾ ಇದೆಯಾ? ನೋಡಿ, ಇಲ್ಲಿಂದ ಇಲ್ಲಿಗೆ 3 ಇಂಚ್ ತಗೊಂಡಿದ್ದೀವಿ. ಅದಕ್ಕೇನೂ ಅಳತೆ ಇಲ್ಲ, ಅಂದಾಜಾಗಿ. ಈಗ ಮೀಡಿಯಮ್, ಕಡಿಮೆ ಚೆಸ್ಟ್ ಅಳತೆ ಮೀಡಿಯಮ್ ಆಗಿರೋರಿಗೆ 30ಇಂದ 36ವರೆಗೆ 3 ಇಂಚು ತಗೋಬೇಕು. ಇನ್ನೂ ಜಾಸ್ತಿ ದಪ್ಪ ಇರೋರಿಗೆ 3.5 ಇಂಚು ತಗೋಬೋದು. ಈಗ ನಾನಿಲ್ಲಿ ಚೆಸ್ಟ್ ಅಳತೆ 34 ಇರೋರಿಗೆ ತಗೋತಾ ಇರೋದು. ಈಗ ಇದು ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ. ಫಸ್ಟು ಇದನ್ನು ಕಟ್ ಮಾಡಬಾರ್ದು, ಇದು ರೆಡಿ ಅಳತೆ. ಇದು ಎಕ್ಸ್ಟ್ರಾ ತಗೊಂಡಿರೋದು. ಫಸ್ಟ್ ಇದು ಕಟ್ ಮಾಡ್ಕೊಳ್ಳಿ.
ಗೊತ್ತಾಯ್ತಲ್ವ, ಇಷ್ಟು ಕಟ್ ಮಾಡಾಯ್ತಲ್ಲ. ಈಗ ಈ ಥರ ತಿರುಗಿಸ್ಕೊಡಿ. ಇಲ್ಲಿ ನೋಡಿ, ಇಲ್ಲಿಂದ ಹಿಂಗೆ ಸ್ಟ್ರೈಟಾಗಿ ಬರಬೇಕು. ಈ ಥರ ಬಂದು ಇಲ್ಲಿ ನಾವು ಮಾರ್ಕ್ ಮಾಡಿರ್ತೀವಿ ನೋಡಿ 8 ಇಂಚಿಗೆ ಕಂಕ್ಳೊಂದು, ಅಲ್ಲಿ ತನಕ ಬಂದು ಅಲ್ಲಿಂದ ಈ ಥರ ಕರುವಾಗಿ ನಿಧಾನಕ್ಕೆ ಹೋಗಬೇಕು. ಕತ್ರಿ ಚೆನ್ನಾಗಿರಬೇಕು ಫ್ರೆಂಡ್ಸ್. ಬೇಸಿಕ್ ಕಲಿಯೋರಿಗೆ ಇದು ತುಂಬ ಯೂಸ್ ಆಗುತ್ತೆ, ನೋಡ್ಕೊಳ್ಳಿ. ಈ ಥರ ಇಲ್ಲಿ ಫಸ್ಟು ಇದನ್ನು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮೊದಲು ಸ್ಟಾರ್ಟಿಂಗ್ ಕಲಿಯೋರು ಪೇಪರಲ್ಲಿ ಈ ಥರ ಕಟ್ಟಿಂಗ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ಬಟ್ಟೆಲಿ ಕಟ್ ಮಾಡುವಾಗ ತುಂಬ ಈಸಿ ಆಗುತ್ತೆ. ನೋಡಿ ಈ ಥರ ಬಂದಿದೆ. ಇಲ್ಲಿ ಫ್ರಂಟ್ ಪಾರ್ಟಿಗೆ ಈ ಥರ ಕಟ್ ಮಾಡ್ಕೋಬೇಕು. ಒಂದು 1/4 ಇಂಚು ಅರ್ಧ ಇಂಚಷ್ಟು ಒಳಗಡೆಗೆ ತಗೊಂಡು ಈ ಥರ ಇಲ್ಲಿ ಕಟ್ ಮಾಡೋಗಿ ಇಲ್ಲಿ ಕರೆಕ್ಟಾಗಿ ಶೇಪ್ ಕೊಡಬೇಕು. ಇಲ್ಲಾಂದರೆ ನಾವು ಸ್ಟಿಚ್ ಮಾಡುವಾಗ ತೊಂದರೆ, ಸರಿಯಾಗಿ ನಮಗೆ ಸ್ಟಿಚ್ ಮಾಡುವಾಗ ಸಿಗಲ್ಲ ಬಟ್ಟೆ. ಇಲ್ಲಿ ಕರೆಕ್ಟಾಗಿ ಕೊಡಬೇಕು. ಆಮೇಲೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ನೋಡಿ ಇವಾಗ ಈ ಥರ ಗೊತ್ತಾಯ್ತಲ್ವಾ? ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ.